Hello, my dear students. Welcome to my new channel, Weaver Academy. ಈ ಚಾನಲ್ನ ಕ್ರಿಯೇಟ್ ಮಾಡಿರೋ ಉದ್ದೇಶ ಏನಂತಂದ್ರೆ PUC ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಕ್ಲಾಸ್ ತಗೊಂಡು ಸಿಂಪ್ಲಿಫೈಡ್ ಮೆಥಡಲ್ಲಿ ಟೀಚ್ ಮಾಡೋಣ ಅಂತ ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಒಂದು ಚಾನಲ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಎಲ್ಲ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ನ ಕವರ್ ಮಾಡಿ ಸಿಂಪ್ಲಿಫೈಡ್ ಮೆಥಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನ ಒಂದೊಂದೇ ಚಾಪ್ಟರ್ ಆಗಿ ಅದನ್ನ PPT ಒಂದೊಂದೇ ಕಾನ್ಸೆಪ್ಟ್ ವೈಸ್ PPTಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ PUCಲಿ ಫಸ್ಟ್ ಚಾಪ್ಟರ್ ನೇಮ್ ಕಂಪ್ಯೂಟರ್ ಸಿಸ್ಟಮ್. ಈ ಕಂಪ್ಯೂಟರ್ ಸಿಸ್ಟಮ್ ಅನ್ನೋ ಚಾಪ್ಟರ್ ಅಲ್ಲಿ 8 ಕಾನ್ಸೆಪ್ಟ್ಸ್ ಇದಾವೆ. ಫಸ್ಟ್ 1.1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್, 1.2 ಎವಲ್ಯೂಷನ್ ಆಫ್ ಎ ಕಂಪ್ಯೂಟರ್ ಮೆಮೊರಿ, ಡಾಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಅಂಡ್ CPU, ಮೈಕ್ರೋ ಪ್ರೊಸೆಸರ್, ಡಾಟಾ ಅಂಡ್ ಇನ್ಫಾರ್ಮೇಶನ್, ಲಾಸ್ಟ್ ಒನ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಕಂಪ್ಯೂಟರ್, ವಾಟ್ ಈಸ್ ಕಂಪ್ಯೂಟರ್ ಅಂಡ್ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಕಂಪ್ಯೂಟರ್ ಅಂಡ್ ಕಾಂಪೋನೆಂಟ್ ಆಫ್ ಎ ಕಂಪ್ಯೂಟರ್ ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಇರುತ್ತೆ. ಇನ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಫಸ್ಟ್ ಜನರೇಷನ್ ಇಂದ ಲೈಕ್ ಅಬಾಕಸ್ ಇಂದ ಇಲ್ಲಿವರೆಗೂ 5th ಜನರೇಷನ್ಗೂ ಯಾವ ರೀತಿ ಎವಲ್ಯೂಷನ್ ಆಗಿದೆ, ಯಾವ ನ್ಯೂ ಮಾಡೆಲ್ಸ್ ಬಂದಿವೆ, ನ್ಯೂ ಡಿವೈಸಸ್ ಬಂದಿವೆ ಅನ್ನೋದು ಆ ಕಾನ್ಸೆಪ್ಟ್ ಅಲ್ಲಿ ಇದೆ. ಇನ್ನು ಕಂಪ್ಯೂಟರ್ ಮೆಮೊರಿ ಅಂತಂದ್ರೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂಡ್ ರಿಜಿಸ್ಟರ್, ಕ್ಯಾಶ್ ಮೆಮೊರಿ, ಆಲ್ ದೋಸ್ ಮೆಮೊರೀಸ್ ಕಂಪ್ಯೂಟರ್ ಮೆಮೊರಿಲಿ ಬರುತ್ತೆ. ಅಂಡ್ ಡಾಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಅಂಡ್ CPU. ಮೆಮೊರಿ ಮತ್ತೆ CPUಗೆ ಡಾಟಾ ಯಾವ ವೇಲಿ ಟ್ರಾನ್ಸ್ಫರ್ ಆಗುತ್ತೆ, ಅದರಲ್ಲಿ ಕಂಟ್ರೋಲ್ ಬಸ್, ಡಾಟಾ ಬಸ್ ಅಂಡ್ ಅಡ್ರೆಸ್ ಬಸ್ ಅಂತ 3 ಕಾನ್ಸೆಪ್ಟ್ ಬರ್ತದೆ. ಅಂಡ್ ಮೈಕ್ರೋ ಪ್ರೊಸೆಸರ್ ಮೀನ್ಸ್ CPU ಲಿ ಯಾವ್ಯಾವ ವರ್ಷನ್ಸ್ ಇದೆ ಅಂತ ಫಸ್ಟ್ ಜನರೇಷನ್ ಅಲ್ಲಿ ಮತ್ತೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, 5th ಜನರೇಷನ್, ಹೀಗೆ ಒಂದೊಂದು ಜನರೇಷನ್ ಚಿಪ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಚೇಂಜ್ ಆಗ್ತಾ ಹೋಗುತ್ತೆ. ಟ್ರಾನ್ಸಿಸ್ಟರ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಆಮೇಲೆ ಲಾರ್ಜ್ ಸ್ಕೇಲ್ ಇಂಟರ್ಫೇಸ್, ವೆರಿ ಲಾರ್ಜ್ ಸ್ಕೇಲ್ ಇಂಟರ್ಫೇಸ್, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟರ್ಫೇಸ್ ಅಂತ ಬರುತ್ತೆ. ಈ ತರ ಒಂದೊಂದು ಮೈಕ್ರೋ ಪ್ರೊಸೆಸರ್ ಬಗ್ಗೆ ಡೀಟೇಲ್ ಆಗಿ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಡಾಟಾ ಅಂಡ್ ಇನ್ಫಾರ್ಮೇಶನ್. ಬೇಸಿಕ್ ಆಗಿ ಕಂಪ್ಯೂಟರ್ ಸಿಸ್ಟಮ್ ಅಂತಂದ್ರೆ ಮೇನ್ ಬರೋದು ಡಾಟಾ ಅಂಡ್ ಇನ್ಫಾರ್ಮೇಶನ್. ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಡಾಟಾ ಅಂಡ್ ಇನ್ಫಾರ್ಮೇಶನ್ ಈ ಕೀವರ್ಡ್ಸ್ ಇದ್ದೇ ಇರುತ್ತೆ. ಸೊ ಮೇನ್ ಬೇಕಾಗಿರೋದು ನಮಗೆ ಡಾಟಾ ಅಂಡ್ ಇನ್ಫಾರ್ಮೇಶನ್ ವರ್ಡ್ ಮೀನಿಂಗ್ ನಮಗೆ ಫಸ್ಟ್ ನಾವು ತಿಳ್ಕೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದೇ ಮೇನ್ ಡಾಟಾ ಅಂಡ್ ಇನ್ಫಾರ್ಮೇಶನ್. ಈ 2 ವರ್ಡ್ ಮೀನಿಂಗ್ ಗೊತ್ತಾದ್ರೆ ಆಲ್ಮೋಸ್ಟ್ ನಾವು ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಾಫ್ಟ್ವೇರ್ಸ್ ಬಗ್ಗೆ ಇದೆ, ಅದರಲ್ಲಿ ಟೈಪ್ಸ್ ಆಫ್ ಸಾಫ್ಟ್ವೇರ್ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂಡ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ. ನಾವೆಲ್ಲ ಯೂಸ್ ಮಾಡೋದು ವಿಂಡೋಸ್ ಅಂಡ್ ಆಂಡ್ರಾಯ್ಡ್ ಅಂಡ್ ಮ್ಯಾಕ್ OS ಮೀನ್ಸ್ ಆಪಲ್ ಆಪರೇಟಿಂಗ್ ಸಿಸ್ಟಮ್, ಐಫೋನ್ ಇದನ್ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಈ ಚಾಪ್ಟರ್ ಅಲ್ಲಿ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್. Introduction to computer system. What is computer system means? Computer is an electronic device. Means computer is an electronic device. ಅಂದ್ರೆ ವಿತೌಟ್ ಪವರ್ ಸಪ್ಲೈ ಯಾವುದೇ ಒಂದು ಕಂಪ್ಯೂಟರ್ ಆಗಲಿ, ಸಿಸ್ಟಮ್ ಆಗಲಿ, ಇವನ್ ಮೊಬೈಲ್ ಕೂಡ ಹ್ಯಾಂಡ್ ಹೆಲ್ಡೆಡ್ ಕಂಪ್ಯೂಟಿಂಗ್ ಡಿವೈಸ್, ಅದು ಸಹ ರನ್ ಆಗಲ್ಲ. ಯಾಕೆಂದ್ರೆ ಪವರ್ ಸಪ್ಲೈ ಇದ್ರೆ ಮಾತ್ರ ಕಂಪ್ಯೂಟರ್ ರನ್ ಆಗುತ್ತೆ. ಸೊ it is called as a computer is an electronic device then that can take data from users to process and generate the information as a result. ಈಗ ನಾವು ಕಂಪ್ಯೂಟರ್ ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಇನ್ಫಾರ್ಮೇಶನ್ ನ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಕಂಪ್ಯೂಟರ್ ಆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿ ಪ್ರೊಸೆಸ್ ಮಾಡಿ ನೆಕ್ಸ್ಟ್ ಏನ್ ಮಾಡುತ್ತೆ, ಔಟ್ಪುಟ್ ಡಿವೈಸ್ ಅಲ್ಲಿ ನಮಗೆ ಆ ಇನ್ಫಾರ್ಮೇಶನ್ ನ ಡಿಸ್ಪ್ಲೇ ಮಾಡುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ
ಕಂಪ್ಯೂಟರ್ ಅಂತ ಕರಿತೀವಿ. ದಟ್ ಕ್ಯಾನ್ ಟೇಕ್ ಡಾಟಾ ಫ್ರಮ್ ಯೂಸರ್ಸ್ ಮೀನ್ಸ್ ಅಸ್ ಅಂಡ್ ಪ್ರೊಸೆಸ್ ಇಟ್ ಅಂಡ್ ಜನರೇಟ್ ದಿ ಇನ್ಫಾರ್ಮೇಶನ್ ಆಸ್ ಎ ರಿಸಲ್ಟ್. ಆ ರಿಸಲ್ಟ್ ನ ನಮಗೆ ಔಟ್ಪುಟ್ ಆಗಿ ನಮಗೆ ನೀಡುತ್ತೆ, ನಾವು ಅದನ್ನೇ ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಫಾದರ್ ಆಫ್ ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕಲ್ ಇಂಜಿನ್ ಕಂಪ್ಯೂಟರ್ ಫೌಂಡ್ ಔಟ್ ಡೆವಲಪ್ ಮಾಡೋಕ್ಕಿಂತ ಮುಂಚೆ ಕಂಪ್ಯೂಟರ್ಸ್ ಆಲ್ರೆಡಿ ಎವಲ್ಯೂಷನ್ ಆಗಿತ್ತು. ಬಟ್ ಚಾರ್ಲ್ಸ್ ಬ್ಯಾಬೇಜ್ನೇ ಯಾಕೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಅಂತ ಈ ನೆಕ್ಸ್ಟ್ ಕ್ಲಾಸ್ ಇನ್ನು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇದು ವಾಟ್ ಈಸ್ ಕಂಪ್ಯೂಟರ್ ಅಂಡ್ ಫಾದರ್ ಆಫ್ ಕಂಪ್ಯೂಟರ್ ಅಷ್ಟೇ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಲ್ಲಿ. ನೆಕ್ಸ್ಟ್ ಇದರಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಅಂತ ಬರುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಈ ಒಂದು ಇಂಟ್ರೊಡಕ್ಷನ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು 1.6 ಡಾಟಾ ಅಂಡ್ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಲ್ಲಿ ಡಾಟಾ ಅಂಡ್ ಇನ್ಫಾರ್ಮೇಶನ್ ಅನ್ನೋ 2 ವರ್ಡ್ಸ್ ಬಂದೇ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇದನ್ನು ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಹೇಳ್ತಾನೆ. ಡಾಟಾ ಅಂತ ಅಂದ್ರೆ ಇಟ್ ಈಸ್ ಎ ಬೇಸಿಕ್ ಫ್ಯಾಕ್ಟ್ ಅಂತಂದ್ರೆ ನಾವೀಗ ಜಸ್ಟ್ 1.6 ಅಂತ ಎಂಟರ್ ಮಾಡಿದ್ವಿ, ದಟ್ ಈಸ್ ಡಾಟಾ. ಸೊ ಈಗ ಡಿ ಅಂತ ಟೈಪ್ ಮಾಡಿದ್ವಿ, ದಟ್ ಈಸ್ ಡಾಟಾ. ಐ ಅಂತ ಟೈಪ್ ಮಾಡಿದ್ವಿ, ದಟ್ ಈಸ್ ಡಾಟಾ. ಎನ್ ಅಂತ ಟೈಪ್ ಮಾಡಿದ್ವಿ, ದಟ್ ಈಸ್ ಡಾಟಾ. ಬಟ್ ಅಂದ್ರೆ ಇಟ್ ಈಸ್ ಎ ಆರ್ ಬೇಸಿಕ್ ಫ್ಯಾಕ್ಟ್. ನಾವು ಬೇಸಿಕ್ ಫ್ಯಾಕ್ಟ್ ನ ನಾವು ಎನಿಥಿಂಗ್ ನಾವು ಈ ಸಿಸ್ಟಮ್ಗೆ ಎಂಟರ್ ಮಾಡ್ತೀವಲ್ಲ ಅದನ್ನ ನಾವು ಡಾಟಾ ಅಂತ ಕರಿತೀವಿ. ಮೇ ಆರ್ ಮೇ ನಾಟ್ ಬಿ ಮೀನಿಂಗ್ಫುಲ್, ಅದಕ್ಕೆ ಮೀನಿಂಗ್ ಇರ್ಬೋದು ಅಥವಾ ಮೀನಿಂಗ್ ಇಲ್ದಲೇ ಇರ್ಬೋದು. ಬಟ್ ಇನ್ಫಾರ್ಮೇಶನ್ ಅಂತಂದ್ರೆ ಪ್ರೊಸೆಸ್ಡ್ ಡಾಟಾ ಆರ್ ಫೈನಲೈಸ್ಡ್ ಡಾಟಾ, ಆಲ್ವೇಸ್ ಮೀನಿಂಗ್ಫುಲ್. ಇಟ್ ಈಸ್ ಆಲ್ವೇಸ್ ಮೀನಿಂಗ್ಫುಲ್. ಇದು ಯಾವುದು ಮೀನಿಂಗ್ಫುಲ್ ಇದ್ದೇ ಇರುತ್ತೆ. ದೆನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಔಟ್ಪುಟ್ ಆಫ್ಟರ್ ಪ್ರೊಸೆಸಿಂಗ್ ಸಿಸ್ಟಮ್ ಈಸ್ information. Output after processing in system is information, or processed data is called information. ನಾವು ಈಗ ಬೇಸಿಕ್ ಆಗಿ ಏನ್ ಎಂಟರ್ ಮಾಡ್ತಾ ಹೋಗ್ತೀವೋ ಅದನ್ನ ನಾವು ಡಾಟಾ ಅಂತ ಅಂತೀವಿ. ಈ ಫೈನಲ್ ಆಗಿ ನಮಗೆ ಏನು ಸಿಕ್ಕಿದೆ ಈ ಒಂದು ಪೇಜ್, ಇದನ್ನ ನಾವೇನಂತ ಅಂತೀವಿ ಅಂದ್ರೆ ಇನ್ಫಾರ್ಮೇಶನ್. ಡಾಟಾ ಇಸ್ ಎ ರಾ ಫ್ಯಾಕ್ಟ್, ಬೇಸಿಕ್ ಫ್ಯಾಕ್ಟ್, ಆರ್ ಇನ್ಪುಟ್ to any system may be treated as a data, but the information is processed data. The finalized result is called as information. ಅಂತಂದ್ರೆ ನಾವೇನೇ ಒಂದು ಟೈಪ್ ಮಾಡಿದಾಗ ಅದು ಫಿನಿಶ್ ಆದ್ಮೇಲೆ ಅದನ್ನ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಬಟ್ ಅದ್ ನಾವು ಬೇಸಿಕಲಿ ಏನ್ ಎಂಟರ್ ಮಾಡ್ತೀವೋ ಅದನ್ನ ಡಾಟಾ ಅಂತ ಕರಿತೀವಿ. ಸೊ ಇದರಲ್ಲಿ ಫರ್ದರ್ 3 ಟೈಪ್ಸ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಟೈಪ್ಸ್ ಆಫ್ ಡಾಟಾ, ಸ್ಟ್ರಕ್ಚರ್ಡ್ ಡಾಟಾ, ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂಡ್ ಸೆಮಿ ಸ್ಟ್ರಕ್ಚರ್ಡ್ ಡಾಟಾ ಅಂತ ಬರುತ್ತೆ. A structured data which are stored in a tabular format with proper structure means, example ಎಕ್ಸೆಲ್ ಶೀಟ್ಸ್. ನಾವು ಎಕ್ಸೆಲ್ ಶೀಟ್ಸ್ ಅಲ್ಲಿ ನಾವು ಯಾವ ತರ ಡಾಟಾ ಸ್ಟೋರ್ ಮಾಡ್ತೀವಿ ಅಂತಂದ್ರೆ ಯೂಸಿಂಗ್ ರಾಸ್ ಅಂಡ್ ಕಾಲಮ್ಸ್ ಅಲ್ಲಿ ಯಾವ್ಯಾವ ಡಾಟಾ ಸ್ಟೋರ್ ಮಾಡ್ತೀವೋ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಟ್ರಕ್ಚರ್ಡ್ ಡಾಟಾ. ಆರ್ ಡಾಟಾ ಸ್ಟೋರ್ಡ್ ಇನ್ ಎ ಟೇಬುಲರ್ ಫಾರ್ಮೆಟ್ ಅಲ್ಲಿ ಡಾಟಾ ಸ್ಟೋರ್ ಮಾಡಿದ್ರೆ ಅದು ಸ್ಟ್ರಕ್ಚರ್ಡ್ ಡಾಟಾ. ಸೊ ಅನ್ಸ್ಟ್ರಕ್ಚರ್ಡ್ ಡಾಟಾ is information that does not have predefined data model. Means it does not have predefined model or organized structure ಅಲ್ಲಿ ಸ್ಟೋರ್ ಆಗಿಲ್ಲ. ಮೀನ್ಸ್ ಟೇಬುಲರ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಆಗಿರಲ್ಲ. ಲೈಕ್ ಅದು ಟೆಕ್ಸ್ಟ್ ವಿಡಿಯೋ ಆಗಿರ್ಬೋದು. ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಈಸಿ ಆಗಿ ಅರ್ಥ ಆಗುತ್ತೆ. ದಟ್ ಮೇ ಬಿ ಆಡಿಯೋ ಆರ್ ವಿಡಿಯೋ ಫೈಲ್ಸ್ ಆರ್ ಟೆಕ್ಸ್ಟ್ ಫೈಲ್ಸ್ ಆರ್ PDFs ಆರ್ ಇಮೇಜಸ್ ಎಕ್ಸೆಟ್ರಾ. These are the example for unstructured data because that data is not stored in a tabular format ಅಲ್ಲಿ ಸ್ಟೋರ್ ಆಗಿರೋದಿಲ್ಲ. ಸೊ ನಾವು ಅದನ್ನ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತೀವಿ. The next one is semi-structured data means which do not have well-defined format. ಅದರಲ್ಲಿ well-defined format ಇರೋದಿಲ್ಲ. ಇದು ಎಕ್ಸಾಂಪಲ್ ಅಂತಂದ್ರೆ XML, HTML, JSON
HTML ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇಲ್ಲಿ ಏನಿದೆ, ಬಟ್ ಆಸ್ ಇಂಟರ್ನಲ್ ಟ್ಯಾಗ್ಸ್, ನಾವು ಟ್ಯಾಗ್ಸ್ ನ ಯೂಸ್ ಮಾಡೋದು ವೆಬ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ. ಅದು ಯಾವ್ದು ಅಂತಂದ್ರೆ HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, XML ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್, JSON ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟೆಡ್ ನೋಟೇಶನ್. ಈ ಒಂದು ಲ್ಯಾಂಗ್ವೇಜಸ್ ಅಲ್ಲಿ ನಾವು ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ. ಸೊ ನಾವು ಟ್ಯಾಗ್ಸ್ ಯಾವ್ದು ಯೂಸ್ ಮಾಡ್ತೀವೋ ಅದೆಲ್ಲ ಸೆಮಿ ಸ್ಟ್ರಕ್ಚರ್ಡ್ ಡಾಟಾ ಆಗಿರುತ್ತೆ. ಸೊ ವಿಚ್ ಡು ನಾಟ್ ಹ್ಯಾವ್ ಎ ವೆಲ್ ಡಿಫೈನ್ಡ್ ಫಾರ್ಮೆಟ್, ಅದರಲ್ಲಿ ಯಾವುದೇ ಫಾರ್ಮೆಟ್ ಇರಲ್ಲ. ಸೊ ಅದರಲ್ಲಿ ಏನಾಗಿರುತ್ತೆ, ಟ್ಯಾಗ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಲೈಕ್ ಪ್ಯಾರಾಗ್ರಾಫ್ ಟ್ಯಾಗ್, ಹ್ಯಾಂಕರ್ ಟ್ಯಾಗ್, ಲೈಕ್ ಎಕ್ಸೆಟ್ರಾ. ಈ ತರ ಟ್ಯಾಗ್ಸ್ ನ ಯೂಸ್ ಮಾಡಿದ್ರೆ ನಾವು ಸೆಮಿ ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತೀವಿ. ದ ನೆಕ್ಸ್ಟ್, ಈಗ ನಾವು ಅಗೇನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ಗೆ ಹೋಗೋಣ. ಸೊ ನಿಮಗೆ ಡಾಟಾ ಅಂಡ್ ಇನ್ಫಾರ್ಮೇಶನ್ ಅಂದ್ರೆ ಏನಂತ ಗೊತ್ತಾಗಿದೆ ಅನ್ಕೊಂತೀನಿ. ಡಾಟಾ ಇಸ್ ಎ ಬೇಸಿಕ್ ಫ್ಯಾಕ್ಟ್, information is a processed data or finalized result is called information. Information has a meaning, but data may or may not be meaningful. ಸೊ ಇಲ್ಲೊಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್. ಈ ಒಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಎಂಟೈರ್ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಮಗೆ ನಮ್ಮ ಮೈಂಡ್ಗೆ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಲ್ಲಿ 3 ಯೂನಿಟ್ಸ್ ಬರುತ್ತೆ. ಮೇನ್ ಇನ್ಪುಟ್ ಯೂನಿಟ್, CPU ಅಂಡ್ ಔಟ್ಪುಟ್ ಯೂನಿಟ್. ಆ CPU ಅಲ್ಲಿ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂಡ್ ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್ ಅಲ್ಲಿ ಅಗೇನ್ 2 categories into 2 types, secondary storage and primary storage. ಸೊ ಇನ್ಪುಟ್ ಯೂನಿಟ್ ಅಂದ್ರೆ ಏನು, ನಾವು ಇದರಲ್ಲಿ ಇನ್ಪುಟ್ ನೋಡಿ, ಇಲ್ಲಿ ಡಾಟಾ ಅಂತ ಇದೆ, ಇನ್ಫಾರ್ಮೇಶನ್ ಅಂತ ಇದೆ. ನಾವು ಡಾಟಾನ ಏನ್ ಮಾಡ್ತೀವಿ, ಎಂಟರ್ ಮಾಡ್ತೀವಿ, ಅಂದ್ರೆ ಬೇಸಿಕ್ ಫ್ಯಾಕ್ಟ್ ನ ಎಂಟರ್ ಮಾಡ್ತೀವಿ. ಇನ್ಫಾರ್ಮೇಶನ್ ಅದು ಔಟ್ಪುಟ್ ಇಲ್ಲದೆ ಅಂದ್ರೆ ರಿಸಲ್ಟ್ ನ ನಾವೇನಂತೀವಿ ಇನ್ಫಾರ್ಮೇಶನ್. ಇಲ್ಲೇ ಈ ಡಯಾಗ್ರಾಮ್ ಅಲ್ಲಿ ಈಸಿಯಾಗಿ ನಮಗೆ ಅರ್ಥ ಆಗ್ತದೆ. ಸೊ ವಾಟ್ ಈಸ್ ಇನ್ಪುಟ್ ಯೂನಿಟ್? ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇನ್ಪುಟ್ ಯೂನಿಟ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ರೆ, ಎಕ್ಸ್ಪ್ಲನೇಷನ್ ಏನ್ ಬರೀತು ಅದೇ ಫೈನಲೈಸ್. Nice. Input unit. Input unit, it is used to enter data into computer. ನಾವು ಇಮೇಜ್ ಅಲ್ಲಿ ನಾವು ನೋಡಬಹುದು, ಈ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಏನಿದೆ, ಆರೋ ಮಾರ್ಕ್ ಇದೆ. ನಾವು ಡಾಟಾ ಫ್ಲೋ ಆಗೋದು ಸಿಂಬಲ್ ಇದೆ ಎಲ್ಲಿಗೆ, ಇನ್ಪುಟ್ ಯೂನಿಟ್ಗೆ. ನಾವು ಇನ್ಪುಟ್ ಯೂನಿಟ್ಗೆ ಏನ್ ಮಾಡ್ತೀವಿ, ಡಾಟಾ ಎಂಟರ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಟು ಎಂಟರ್ ಡಾಟಾ ಇಂಟು ಕಂಪ್ಯೂಟರ್. ಆ ಇನ್ಪುಟ್ ಡಿವೈಸ್ ಏನ್ ಮಾಡುತ್ತೆ ಅಂತಂದ್ರೆ ಡಾಟಾನ ಎಂಟರ್ ಅಂಡ್ ಇಟ್ ಟೇಕ್ಸ್ ಡಾಟಾ ಫ್ರಮ್ ದಿ ಯೂಸರ್ ಇಂದ ಡಾಟಾನ ತಗೊಳುತ್ತೆ ಅಂಡ್ ಟ್ರಾನ್ಸ್ಫರ್ಡ್ ಇಂಟು ಸಿಸ್ಟಮ್ ಥ್ರೂ ಡಿಜಿಟಲ್ ಸಿಗ್ನಲ್ ಮೂಲಕ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಎಕ್ಸಾಂಪಲ್, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್, ಕ್ಯಾಮ್ರಾ, ಜಾಯ್ಸ್ಟಿಕ್, ಬಾರ್ಕೋಡ್ ಸ್ಕ್ಯಾನರ್, ಬಾರ್ಕೋಡ್ ರೀಡರ್, ಇವೆಲ್ಲ ಇನ್ಪುಟ್ ಯೂನಿಟ್ಗೆ ಎಕ್ಸಾಂಪಲ್. ದೆನ್ ಔಟ್ಪುಟ್ ಯೂನಿಟ್, ದೀಸ್ ಆರ್ ದಿ ಡಿಸ್ಪ್ಲೇಯಿಂಗ್ ಡಿವೈಸಸ್. ಅದು ಜಸ್ಟ್ ಈಗ ಮಾನಿಟರ್ ಆಗಿರ್ಬೋದು, ಅಥವಾ ಪ್ರೊಜೆಕ್ಟರ್ ಆಗಿರ್ಬೋದು, ಅಥವಾ ಪ್ರಿಂಟರ್ ಆಗಿರ್ಬೋದು, ದಟ್ ಓನ್ಲಿ ಪ್ರಿಂಟ್ ದಿ ರಿಸಲ್ಟ್. ಆ ರಿಸಲ್ಟ್ ನ ಪ್ರಿಂಟ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದಿ ಪ್ರೊಸೆಸ್ಡ್ ಡಾಟಾ, ಆ ರಿಸಲ್ಟ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್. ನಾವೇನು ಇನ್ಫಾರ್ಮೇಶನ್ ಎಂಟರ್ ಮಾಡಿರ್ತೀವ ಅದನ್ನ ಜಸ್ಟ್ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಔಟ್ಪುಟ್ ಯೂನಿಟ್ ಓನ್ಲಿ ಡಿಸ್ಪ್ಲೇಯಿಂಗ್ ಡಿವೈಸಸ್, ಡಿಸ್ಪ್ಲೇ ವರ್ಕ್ ಬಿಟ್ಟು ಇನ್ನೇನು ಮಾಡಲ್ಲ ಅದು. Then the CPU is a very important in the computer system because CPU is a central processing unit. It is the brain of computer where all tasks will be performed. ಈ ಒಂದು ಕಂಪ್ಯೂಟರ್ ಅಲ್ಲಿ CPU ಆ ಕಂಪ್ಯೂಟರ್ ಏನ್ ವರ್ಕ್ ಮಾಡ್ತಾರಂತ ಅದನ್ನೆಲ್ಲನೂ ಕಂಟ್ರೋಲ್ ಮಾಡ್ತಾ ಇರೋದೇ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಲ್ ಟಾಸ್ಕ್ ವಿಲ್ ಬಿ ಪರ್ಫಾರ್ಮ್ಡ್. ಇದ್ರ ಇನ್ಸ್ಟ್ರಕ್ಷನ್ ಮೇಲೆ ಎಲ್ಲ ಟಾಸ್ಕ್ಸ್ ಪರ್ಫಾರ್ಮ್ ವರ್ಕ್ ಆಗ್ತಾ ಇರ್ತದೆ. ಇಟ್ ಕಂಟೈನ್ ALU, ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಅಂಡ್ ಮೆಮೊರಿ ಯೂನಿಟ್. ಈ ಒಂದು 3 ಕಾಂಪೋನೆಂಟ್ಸ್ ನ ಈ CPU ಒಳಗಡೆ ನಾವು ನೋಡ್ಬೋದು. ಅದರಲ್ಲಿ ಫಸ್ಟ್ ಒನ್ ALU, arithmetic and logical unit. It is a fundamental
ಡಿಜಿಟಲ್ ಸರ್ಕ್ಯೂಟ್ ವಿತ್ ಸಿಪಿಯು. ಆ ಒಂದು ಸಿಪಿಯುಲಿ ಇರ್ತಕ್ಕಂಥ ಒಂದು ಡಿಜಿಟಲ್ ಸರ್ಕ್ಯೂಟ್ ಆಗಿರುತ್ತೆ. ಫಂಡಮೆಂಟಲ್ ಡಿಜಿಟಲ್ ಸರ್ಕ್ಯೂಟ್ ALU ಅಂತಂದ್ರೆ ದಟ್ ಪರ್ಫಾರ್ಮ್ ಅರ್ಥಮೆಟಿಕ್ ಆಪರೇಷನ್ ಅಂತಂದ್ರೆ ಗೊತ್ತಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇದು ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಸೊ ಲೈಕ್ ದಟ್ ಲಾಜಿಕಲ್ ಆಪರೇಷನ್ ಇಟ್ ಪರ್ಫಾರ್ಮ್ also logical operation means electronics ಅಲ್ಲಿ ಬರುತ್ತಿದೆ and are not XOR NOR etc on binary data to execute instruction. Binary data ಮೇಲೆ ಮಾತ್ರ perform ಮಾಡುತ್ತೆ to execute instruction. Binary data means 0 or 1. 0 or 1 ಇವೆರಡೇ ವ್ಯಾಲ್ಯೂ ಬೈನರಿ ವ್ಯಾಲ್ಯೂಗೆ ಎರಡೇ ಬರುತ್ತೆ. ಒಂದು 0 ಇನ್ನೊಂದು 1. ಇವೆರಡರ ಮೇಲೆ ಲಾಜಿಕಲ್ ಆಪರೇಷನ್ ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ which control the flow of data to all components and it is core component of a CPU. ಈ ಡಾಟಾ ಯಾವ ರೀತಿ ಫ್ಲೋ ಆಗುತ್ತೆ ಒಂದು ಕಾಂಪೋನೆಂಟ್ ಇಂದ ಇನ್ನೊಂದು ಕಾಂಪೋನೆಂಟ್ಗೆ, ಲೈಕ್ ALU to memory unit, memory to ALU, ALU to memory unit to output unit or input unit to memory unit. ಲೈಕ್ ಈ ತರ ಡಾಟಾ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಕಂಟ್ರೋಲ್ ಯೂನಿಟ್. ಅಂಡ್ ಇಟ್ ಈಸ್ ಎ ಕೋರ್ ಕಾಂಪೋನೆಂಟ್ ಆಫ್ ಎ CPU and it is act as a brain within a CPU ಲಿ ಬ್ರೈನ್ ಆಗಿ ವರ್ಕ್ ಮಾಡ್ತಾ ಇರೋದು ಕಂಟ್ರೋಲ್ ಯೂನಿಟ್ is very important in a CPU. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಕಂಟ್ರೋಲ್ ಯೂನಿಟ್. ALU means just arithmetic and logical operation like addition, subtraction and are not like control unit which control the flow of data to all other components. ಈ ಒಂದು ಡಯಾಗ್ರಾಮ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಡಾಟಾನ ಇನ್ಪುಟ್ ಯೂನಿಟ್ ಆಗಿರ್ಬೋದು, ಔಟ್ಪುಟ್ ಯೂನಿಟ್ ಆಗಿರ್ಬೋದು, ಸ್ಟೋರೇಜ್ ಡಿವೈಸ್ ಆಗಿರ್ಬೋದು ಅಂಡ್ ALU ಆಗಿರೋದು ಅಲ್ಲಿ ಡಯಾಗ್ರಾಮ್ ಅಲ್ಲಿ ಶೋ ಆಗ್ತಿದೆ. ಜಸ್ಟ್ ಎಲ್ಲಾ ಕಾಂಪೋನೆಂಟ್ಸ್ಗೂ ಡಾಟಾ ಫ್ಲೋ ಅದನ್ನ ಡೈರೆಕ್ಷನ್ ಮಾಡ್ತಾ ಇರುತ್ತೆ ಅಷ್ಟೇ. ದೆನ್ ಕಂಟ್ರೋಲ್ ಯೂನಿಟ್ ಆಯ್ತು. Next, the final is a memory unit. Memory unit means it is a storage unit. It stores the data permanently or temporarily. ಈ ಮೆಮೊರಿ ಯೂನಿಟ್ ಅಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ ಡಾಟಾ, ಟೆಂಪರರಿ ಸಹ ಸ್ಟೋರ್ ಆಗುತ್ತೆ. ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಫಾರ್ ಪ್ರೊಸೆಸಿಂಗ್. ಆ ಒಂದು ಇನ್ಸ್ಟ್ರಕ್ಷನ್ ಪ್ರೊಸೆಸಿಂಗ್ ಆಗೋಸ್ಕರ ಅಂದ್ರೆ ಮೆಮೊರಿ ಯೂನಿಟ್ ಮೀನ್ಸ್ it is a storage unit. It store the data permanently or temporarily. ಈ ಮೆಮೊರಿ ಯೂನಿಟ್ ಅಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ ಡಾಟಾ, ಟೆಂಪರರಿ ಸಹ ಸ್ಟೋರ್ ಆಗುತ್ತೆ. ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಫಾರ್ ಪ್ರೊಸೆಸಿಂಗ್. ಆ ಒಂದು ಇನ್ಸ್ಟ್ರಕ್ಷನ್ ಪ್ರೊಸೆಸಿಂಗ್ ಆಗೋಸ್ಕರ ಅಂದ್ರೆ ಇನ್ಫಾರ್ಮೇಶನ್ ಆಗೋಸ್ಕರ ಡಾಟಾ ಏನಾಗುತ್ತೆ. Memory unit means it is a storage unit. It store the data. It is responsible for storing data and instruction for processing. ನಾವು ಟೈಪ್ ಮಾಡಿದಂತ ಅಂದ್ರೆ ಎಂಟರ್ ಮಾಡಿದಂತಹ ಡಾಟಾ ಇಂಟು ಸಿಸ್ಟಮ್ಗೆ ಅದು ಸ್ಟೋರ್ ಆಗುತ್ತೆ. ದೆನ್ ಸ್ಟೋರ್ ಆಗಿ ಪ್ರೊಸೆಸ್ ಆಗಿ ಅಗೇನ್ ಆ ಪ್ರೊಸೆಸ್ಡ್ ಡಾಟಾ ಆಲ್ಸೋ ಸ್ಟೋರ್ಡ್ ಅಂಡ್ it is display as a result in output ಡಿವೈಸಸ್. ಔಟ್ಪುಟ್ ಡಿವೈಸ್ ಅಲ್ಲಿ ನಾವು ಆ ಇನ್ಫಾರ್ಮೇಶನ್ ಅಂದ್ರೆ ಫೈನಲ್ ರಿಸಲ್ಟ್ ನಾವೇನ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಮೆಮೊರಿ ಯೂನಿಟ್ it is storage unit. It is responsible for storing data and instruction. It may be permanently or it may be temporarily. Then it is further classified into two types: primary memory and secondary memory. Primary memory means internal memory. Without primary memory, a computer is not work. Primary memory ಇಲ್ದಲೆ ಕಂಪ್ಯೂಟರ್ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ.
ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವೇನಾದರೂ ಒಂದು ರನ್ ಮಾಡ್ತೀವಿ ಅಂತಂದ್ರೆ, ಯಾವ್ದಾರ ಒಂದು ಅಪ್ಲಿಕೇಶನ್ ರನ್ ಮಾಡಿದೀವಿ ಅಂತಂದ್ರೆ ಅದು ಟೆಂಪ್ರವರಿ ಆಗಿ ಡಾಟಾ ಸ್ಟೋರ್ ಆಗೇ ಆಗುತ್ತೆ. ಇವನ್ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಯಾವುದೇ ಒಂದು ಅಪ್ಲಿಕೇಶನ್ ರನ್ ಮಾಡಿದ್ರೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ, ಮೀನ್ಸ್ ಸ್ಟೋರೇಜ್ ಯೂಸ್ ಆಗ್ತಾ ಇರುತ್ತೆ. ಸೊ ಪ್ರೈಮರಿ ಮೆಮೊರಿ ಇಲ್ಲ ಅಂತಂದ್ರೆ ಯಾವುದೇ ಸಿಸ್ಟಮ್ ಸಹ ರನ್ ಆಗೋದಿಲ್ಲ, ಆನೇ ಆಗೋದಿಲ್ಲ. ಇಂಟರ್ನಲ್ ಮೆಮೊರಿ ಡೈರೆಕ್ಟ್ಲಿ, ಪ್ರೈಮರಿ ಮೆಮೊರಿ ಮೀನ್ಸ್ ಇಂಟರ್ನಲ್ ಮೆಮೊರಿ ಡೈರೆಕ್ಟ್ಲಿ ಆಕ್ಸೆಸಿಬಲ್ ಬೈ ದಿ CPU. ಇದು CPU ಇಂದ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗ್ತಾ ಇರುತ್ತೆ. It is further divided into two types. One is RAM, random access memory, and another one is ROM, read only memory. ಈ ಒಂದು ಕಾನ್ಸೆಪ್ಟ್ ನಿಮಗಿದೆ 1.3 ಕಂಪ್ಯೂಟರ್ ಮೆಮೊರಿ ಅಂತ. ಅದರಲ್ಲಿ ನಾನು ಇನ್ನೂ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ಜಸ್ಟ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್, ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಮಾತ್ರ ಇದರಲ್ಲಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. The next one is secondary memory. Secondary memory is external memory or auxiliary memory ಅಂತಲೂ ಕರಿತೀವಿ. external memory ನ external memory not directly accessed by the CPU. ಇದು CPU ಇಂದ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗಲ್ಲ. and it is a permanent memory. It is a permanent storage device, but it is a external device. Without secondary memory computer can run. ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಇಲ್ಲ ಅಂದ್ರೆ ಕಂಪ್ಯೂಟರ್ ರನ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಸ್ಟೋರ್ ಓನ್ಲಿ ಲಾರ್ಜ್ ಅಮೌಂಟ್ ಆಫ್ ಡಾಟಾ. ಲಾರ್ಜ್ ಅಮೌಂಟ್ ಆಫ್ ಡಾಟಾ ಸ್ಟೋರ್ ಮಾಡಕ್ ಮಾತ್ರ ನಾವು ಸೆಕೆಂಡರಿ ಮೆಮೊರಿನ ಯೂಸ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್, ಹಾರ್ಡ್ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್, USB ಡ್ರೈವ್ಸ್, CDs. USB ಡ್ರೈವ್ಸ್ ಮೀನ್ಸ್ ಪೆನ್ ಡ್ರೈವರ್ ಆಗಿರ್ಬೋದು, ಫ್ಲಾಶ್ ಡ್ರೈವ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಅಂಡ್ DVD ಆಲ್ಸೋ, ಡಿಜಿಟಲ್ ವರ್ಸ್ಟೈಲ್ ಡಿಸ್ಕ್ ಅಂತ ಬರುತ್ತೆ. ಇದು ಎಲ್ಲ ಸೆಕೆಂಡರಿ ಮೆಮೊರಿಲಿ ಬರುತ್ತೆ. ಸೊ ಮೆಮೊರಿ ಯೂನಿಟ್ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದ ನೆಕ್ಸ್ಟ್ ಇಲ್ಲಿಗೆ ಈ ಒಂದು ಅದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ ಕಾನ್ಸೆಪ್ಟ್ 1.1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ ಇಲ್ಲಿಗೆ ಸಿಸ್ಟಮ್ ಇಸ್ ಕಂಪ್ಲೀಟೆಡ್. ನಾವು ಓಕೆ, ಇಷ್ಟು ಬ್ಲಾಕ್ ಡಯಾಗ್ರಾಮ್ ಆಫ್ ಅಂದ್ರೆ ವಾಟ್ ಈಸ್ ಕಂಪ್ಯೂಟರ್, ಆಮೇಲೆ ಫಾದರ್ ಆಫ್ ಕಂಪ್ಯೂಟರ್, ಅಂಡ್ ದೆನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅಂಡ್ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್, ಎಕ್ಸ್ಪ್ಲನೇಷನ್, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಲ್ಲಿ ನಿಮಗೆ ಸಿಲೆಬಸ್ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please subscribe this channel and share the video. Thank you for watching. Thank you.